ಒಬ್ಬ ಮನುಷ್ಯ ಯಾವುದೇ ಔಷಧಿಗಳನ್ನ ತಗೊಳ್ದಲೇನೆ ಆರೋಗ್ಯವಾಗಿ ಬದುಕಬೇಕು ಅಂತಂದ್ರೆ ಅವನ ಜೀವನ ಕ್ರಮವನ್ನ ಯಾವ ರೀತಿ ಇಟ್ಕೋಬೇಕಾಗುತ್ತೆ? ಬಹಳ ಸಂತೋಷ, ಒಳ್ಳೆ ಪ್ರಶ್ನೆ. ಒಬ್ಬ ಮನುಷ್ಯ ಆರೋಗ್ಯವಂತ ಆಗಿರ್ಬೇಕಂದ್ರೆ ಹೇಗಿರಬೇಕು ಅಂತ ನಾವು ಏನಾಗಿದೆ ಅಂದರೆ ಪ್ರಕೃತಿ ನಿಯಮಗಳನ್ನು ಪಾಲಿಸಬೇಕಾಗಿದೆ. ಇಲ್ಲಿ ಮನುಷ್ಯ ಈ ಪ್ರಕೃತಿ ನಿಯಮಗಳನ್ನು ಬಿಟ್ಟು ಹೋಗ್ತಾ ಇದ್ದಾನೆ, ಅದಕ್ಕಾಗಿ ತೊಂದರೆ ಪಡ್ತಾ ಇದ್ದಾನೆ. ಈಗ ಪ್ರಾಣಿಗಳನ್ನು ಗಮನಿಸಿ, ನಾವು ಕಲಿಬೇಕಾಗಿದ್ದು ಪ್ರಾಣಿಗಳಿಂದ ಮುಖ್ಯ ಕಲಿಬೇಕಾಗಿದೆ ಇವತ್ತಿನ ದಿವಸ. ಪ್ರಾಣಿಗಳ ಆರೋಗ್ಯ ಇದೆ ಅಲ್ಲ, ಅವಕ್ಕೆ ಬಿ ಪಿ ಇಲ್ಲ, ಅವಕ್ಕೆ ಶುಗರ್ ಇಲ್ಲ, ಯಾವ ಹಾಸ್ಪಿಟ್ಲ್ಗಳು ಇಲ್ಲ, ಅಡ್ಮಿಟ್ ಆಗೋದಿಲ್ಲ, ಅವು ಹುಷಾರಿಲ್ಲದೆ ಇದ್ದಾಗ ಸ್ವಚ್ಛಂದವಾಗಿ ನೀರು ಕುಡ್ಕೊಂಡು ಗಾಳಿ ಬೆಳಕಲ್ಲಿ ಇದ್ಕೊಂಡು ಆರಾಮಾಗಿದ್ದಾವೆ. ಆರಾಮಾಗಿ ಎಸ್ ಅವು ಪ್ರಾಣಿಗಳಿಂದ ನಾವು ಕಲಿಬೇಕಾಗಿದೆ. ಈ ಪ್ರಕೃತಿ ಚಿಕಿತ್ಸೆ ಕಲ್ತದ್ದು ಮನುಷ್ಯ ಇತ್ತೀಚೆಗೆ ಹೆಸರಿಟ್ಟಿದ್ದಾನೆ ನ್ಯಾಚುರೋಪತಿ ಅಂತ, ಅದು ಪ್ರಕೃತಿ ಚಿಕಿತ್ಸೆ ಅಂತ. ಮೊದಲು ಇದನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ ಕೆಲವರು ಬರೀ ಆಹಾರ ಕೊಟ್ಟು ಚಿಕಿತ್ಸೆ ಮಾಡ್ತಾ ಇದ್ರು, ಆಹಾರ ಫುಡ್ ಥೆರಪಿ ಅಂತ ಕರಿತಿದ್ರು. ಔಷಧಿ, ಆಹಾರನೇ ಔಷಧಿ, ತಿನ್ನು ಆಹಾರನೇ ಔಷಧಿ. ಆಹಾರನ್ನು ಕೊಟ್ಟು ಗುಣಪಡಿಸ್ತಿದ್ರು, ಆಮೇಲೆ ನೀರನ್ನು ಕೊಟ್ಟು ಗುಣಪಡಿಸಕ್ಕೆ ಶುರು ಮಾಡಿದ್ರು. ಹೈಡ್ರೋಥೆರಪಿ ಅಂತ ಬಂತು. ಬೆನೆಡಿಕ್ಟ್ ಲಸ್ಟ್ ಅನ್ನು ಅವ್ರು ಏನ್ ಮಾಡಿದ್ರು, ಒಬ್ರು ಉಪವಾಸ ಮಾಡಕ್ರು, ಆಮೇಲೆ ಒಬ್ರು ಗಾಳಿ ಫ್ರೆಶ್ ಏರ್ ತಗೊಳ್ಳಿ, ಸೂರ್ಯನ ಬೆಳಕು ತಗೊಳ್ಳಿ ಅಂತ ಶುರು ಮಾಡಿದ್ರು. ಅವನ್ನೆಲ್ಲ ಬೆನೆಡಿಕ್ಟ್ ಲಸ್ಟ್ 19ನೇ ಶತಮಾನದಲ್ಲಿ ಅವಷ್ಟು ಸೇರಿ ಪ್ರಕೃತಿ ಚಿಕಿತ್ಸೆ ಅಂತ ಇಟ್ಟ. ಇಲ್ಲಿ ನಾವು ನೇಚರ್ ಲಾಸ್ ಅನ್ನು ಬ್ರೇಕ್ ಮಾಡ್ತಾ ಇದೀವಿ ಅಂತಂದ್ರೆ ಪ್ರಾಣಿಗಳು ನೋಡಿ ಅವು ಬ್ರೇಕ್ ಮಾಡೋದಿಲ್ಲ. ಹಸಿದಾಗ ತಿಂತಾವ, ಹೊಟ್ಟೆ ತುಂಬಿದ ಮೇಲೆ ಇನ್ನೊಂದು ಪ್ರಾಣಿ ಬಂದ್ರು ಅದು ತಿನ್ನೋದಿಲ್ಲ, ಅಟ್ಯಾಕ್ ಮಾಡೋದಿಲ್ಲ. ತುಂಬಿದ ಬೇರೆ ಪ್ರಾಣಿ ಬಂದು ಅದ್ರ ಮೈ ಮೇಲೆ ಹುಲಿ ಮೇಲೆ ಬಿದ್ರು ಸಹಿತ ಅದು ತಿನ್ನಕ್ ಹೋಗೋದಿಲ್ಲ. ತಂದು ಹೊಟ್ಟೆ ಹಸಿದಾಗ ಮಾತ್ರ ತಿನ್ನುತ್ತೆ, ತಿಂದ್ಬಿಡುತ್ತೆ. ಹಸಿವಾರ್ಗು ಮುಟ್ಟೋದಿಲ್ಲ, ಇನ್ನೊಂದು ಮುಟ್ಟೋದಿಲ್ಲ. ಹೌದು, ನಾವು ಹಸಿದಾಗ ತಿನ್ಬೇಕು. ಅದಕ್ಕೆ ಸರ್ವಜ್ಞ ಏನ್ ಹೇಳ್ತಾನೆ, ಹಸಿಯದೆ ಉಣ ಬೇಡ, ಹಸಿದು ಮತ್ತಿರಬೇಡ, ಬಿಸಿ ಬೇಡ ತಂಗಳುನ ಬೇಡ, ವೈದ್ಯರ ಬೆಸಸಲೇ ಬೇಡ ಸರ್ವಜ್ಞ ಅಂತ. ಅಂದ್ರೆ ನೇಚರ್ ಲಾಸ್ ಅನ್ನು ನಾವು ಫಾಲೋ ಮಾಡ್ತಾ ಇದ್ರೆ ಅಂದ್ರೆ ಹಸಿದಾಗ ತಿನ್ಬೇಕು. ಅದು ರಾತ್ರಿಗೆ ಪಕ್ಷಿಗಳು ಯಾವುವು, ಪ್ರಾಣಿಗಳು ಯಾವುವು ಎಚ್ಚರಿರೋದಿಲ್ಲ, ಅವು ಮಲಗ್ತಾವ. ಆದ್ರೆ ಮನುಷ್ಯನ ಜೀವನ ಇವತ್ತು ಆ ಥರ ಇದೆಯಾ? ಇಲ್ಲ. ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದಾನೆ ಅವನು. ಇಲೆಕ್ಟ್ರಿಸಿಟಿ ಮತ್ತೊಂದು ಬೆಳಕನ್ನ ಮಾಡಿಕೊಂಡು ಆಧುನಿಕ ಒಂದು ಇದರಲ್ಲಿ ಅವನು ವಿಜ್ಞಾನದಿಂದ ಒಂದು ಪರಿಪೂರ್ಣವಾದಂತಹ ಆರೋಗ್ಯ, ಈಗ ನಾನು ಆರೋಗ್ಯವಂತನಾಗಿರ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳಿ. ಹೌದು. ಅದಕ್ಕೆ ನಿಮ್ಮ ಸಲಹೆ, ನಿಮ್ಮ ಪ್ರಕೃತಿ ಚಿಕಿತ್ಸೆನಲ್ಲಿ ನೋಡಿ ಹಿಂಗೆ ಇರಬೇಕು, ಹಿಂಗಿದ್ರೆ ನೀವು ಆರೋಗ್ಯವಾಗಿರ್ತೀರಾ ಅನ್ನುವಂತಹ ನಿಯಮಗಳೇನಿದೆಯಾ? ಇದೆ ಸರ್. ಇದಕ್ಕೆ ಡಾಕ್ಟರ್ ಬಿ ವೆಂಕಟರಾವ್ ಅಂತ ಹೇಳಿ ಹೈದರಾಬಾದ್ದಲ್ಲಿ ಒಬ್ಬ ತಜ್ಞರಾಗಿ ಹೋಗ್ತಾರೆ. ಅವರು ನ್ಯಾಚುರೋಪತಿ ಕಾಲೇಜನ್ನು ಮಾಡಿದ್ರು. ಅವ್ರನ್ನ ನಾನು ನೋಡಿದ್ದೀನಿ ಗಾಂಧಿ ಭವನದಲ್ಲಿ ಬೆಂಗಳೂರಿನಲ್ಲಿ ಒಂದು ಫಂಕ್ಷನ್ಗೆ ಕರೆದಿದ್ದು. ಅವರು ಪ್ರಕೃತಿ ಚಿಕಿತ್ಸಾ ಕಾಲೇಜನ್ನು ಸ್ಥಾಪನೆ ಮಾಡಿದ್ದಾರೆ, ಡಾಕ್ಟರ್ ಬಿ ವೆಂಕಟರಾವ್ ಅಂತ ಹೇಳಿ. ಅವರು ಪಂಚತಂತ್ರ ಅಂತ ಕೆಲವು 5 ಸೂತ್ರಗಳನ್ನು ಕೊಟ್ಟಿದ್ದಾರೆ. ಪಂಚತಂತ್ರ ಕತೆ ಬೇರೆ, ಆದ್ರೆ ಆರೋಗ್ಯ ರಕ್ಷಣೆಗೆ ಪಂಚತಂತ್ರಗಳು ಇವು. ಅವರು ಒಬ್ಬ ಮನುಷ್ಯ ಆರೋಗ್ಯವಾಗಿರ್ಬೇಕಾದ್ರೆ ಈ ಪಂಚತಂತ್ರಗಳನ್ನು ಅನುಸರಿಸಬೇಕು. ಯಾವುದಪ್ಪ ಅದು ಅಂತ ತಾವು ಕೇಳ್ಬೋದು. ಯಾವ ಪಂಚತಂತ್ರಗಳಂದ್ರೆ, ಮೊದಲನೇದಾಗಿ ದಿನಕ್ಕೆ 2 ಹೊತ್ತು ಊಟ, 2 ಹೊತ್ತು ಊಟ ಮಾಡಬೇಕು. ಅದು ಸಾಯಂ ಪ್ರಾತರ್ ಮನುಷ್ಯಾನಾಂ ಅಸನಂ ವೇದ ನಿರ್ಮಿತಂ ಅಂತ ಹೇಳುತ್ತೆ. ಅಂದ್ರೆ ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ಊಟ ಮಾಡಲಿಕ್ಕೆ ಮನುಷ್ಯನಿಗೆ ಯೋಗ್ಯ ಇರ್ತಕ್ಕಂಥದ್ದು. 2 ಟೈಮ್ ಊಟ ಮಾಡಬೇಕು. ಟೈಮಿಂಗ್ಸು ಇದೆ, ಇಲ್ಲ ಅಂತಿಲ್ಲ. ಹಸಿದ ಆಗ್ಬೇಕು ಒಂದು. ಇನ್ನೊಂದು ಬೆಸ್ಟ್ ಟೈಮಿಂಗ್ ಅಂತಂದ್ರೆ ಪ್ರಕೃತಿ ನಿಯಮದ ಪ್ರಕಾರ ಸೂರ್ಯನಿಗೂ ಮತ್ತು ಜಠರಾಗ್ನಿಗೂ ಒಂದಕ್ಕೊಂದು ಸಂಬಂಧ ಇದೆ. ಸೂರ್ಯನ ಒಂದು ಅಗ್ನಿ ಪ್ರಕೃತಿನಲ್ಲಿ ಬೆಳಿಗ್ಗೆ 11-12 ಗಂಟೆಗೆ ಪ್ರಖರವಾಗಿರುತ್ತೆ, ಲೈಟ್ ಜಾಸ್ತಿ ಇರುತ್ತೆ. ಆವಾಗ ನೀವು ಒಳಗಡೆ ಏನು ಕಳಿಸಿದ್ರು ಅದನ್ನು ಡೈಜೆಷನ್ ಮಾಡ್ಕೊಳುತ್ತೆ ಬಾಡಿ. ಅಂದ್ರೆ ಒಂದು 10-11 ಗಂಟೆ 12 ಗಂಟೆ ಒಳಗಡೆ ಹೆಚ್ಚು ಕಡಿಮೆ ಒಂದು ಊಟ ಮಾಡೋದು. ಯಾವುದೇ ಪ್ರಕೃತಿ ಚಿಕಿತ್ಸೆ ಆಸ್ಪತ್ರೆಗೆ ಹೋಗ್ರಿ, ಅವ್ರು 11-11:30 ಊಟ ಕೊಟ್ಬಿಡ್ತಾರೆ, ಮುಗಿತ ಅಲ್ಲಿಗೆ. ಬೆಳಗ್ಗೆ ಏನಿಲ್ಲ, ಟಿಫನ್ ಏನಿಲ್ಲ, 11 ಗಂಟೆಗೆ ಊಟ. ಬೆಳಗಿನ ಒಂದು ಒಳ್ಳೆ ಪ್ರಶಸ್ತವಾದ ವೇಳೆ ಅಂದ್ರೆ 11-11:30, 12 ಗಂಟೆ. ಸಂಜೆ 5ರಿಂದ 7 ಗಂಟೆ ಬಹಳ ಪ್ರಶಸ್ತವಾದ ವೇಳೆ. 7 ಗಂಟೆ ಒಳಗಡೆ ಊಟ ಮಾಡಬೇಕು. ಯಾಕೆಂದ್ರೆ ಸೂರ್ಯ ಅಸ್ತ ಆಗಿಬಿಡ್ತಾನೆ. ಸೂರ್ಯ ಅಸ್ತ ಆದ ತಕ್ಷಣ ನಮ್ಮ ಜಠರಾಗ್ನಿ ಕುಂದುತ್ತೆ, ಅಗ್ನಿ ನಂದುತ್ತೆ. ಒಳಗೆ ಅಗ್ನಿ ಇಲ್ಲ ಅಂದಮೇಲೆ ಅಲ್ಲಿ ನೀವು ಆಹಾರ ಹಾಕಿದ್ರೆ ಅದು ಪಚನ ಆಗೋದಿಲ್ಲ, ಅಜೀರ್ಣ ಆಗುತ್ತೆ.
ಅಂದ್ರೆ ಬೆಳಗ್ಗೆ 11 ಗಂಟೆಗೆ, ಸಂಜೆ ಒಂದು 7 ಗಂಟೆ ಒಳಗಡೆ ಊಟ ಮಾಡಿ. ಹೌದು, 6 ಗಂಟೆ ಅಥವಾ 2 ಊಟ. ಸರಿ, ಅದಕ್ಕೆ ಒಪ್ಪತ್ತುಂಡವ ಯೋಗಿ 2 ಹೊತ್ತುಂಡವ ಭೋಗಿ. ನಾವೆಲ್ಲ ಭೋಗಿಗಳು. ಸನ್ಯಾಸಿಗಳಿದ್ರೆ ಅದು ಬೇರೆ ವಿಷಯ. ಯೋಗಿಗಳಿಗೆ ಒಂದೇ ಹೊತ್ತು ಸಾಕು, ಸನ್ಯಾಸಿಗಳಿಗೆ ಒಂದೇ ಹೊತ್ತು ಸಾಕು. ನಾವು ಭೋಗಿಗಳಿರೋದ್ರಿಂದ 2 ಹೊತ್ತು ಸಾಕು. 3 ಹೊತ್ತು ಉಂಡವ ರೋಗ ಆಗ್ತಾ ಇದ್ದಾನೆ. 3 ಹೊತ್ತಲ್ಲ, ನಾವು ಸಿಕ್ಕಾಗಲ್ಲ ತಿಂತಾ ಇದ್ದೀವಿ. ಅದನ್ನ ಈಗ ಒಂದು ಹವ್ಯಾಸ ಮಾಡ್ಕೊಂಡ್ಬಿಟ್ಟಿದ್ವಿ. ಹಾ, ಅದಕ್ಕಾಗಿ ರೋಗ ಬರ್ತಾರೆ. ನಾವು ಮೊದಲಿಗಂತ ಈಗ ಅನುಕೂಲವಾಗಿದ್ದೇವೆ, ಮನೆಯಲ್ಲಿ ಎಲ್ಲ ಸೌಕರ್ಯಗಳಿದೆ, ಇಷ್ಟೆಲ್ಲ ಇದ್ಕೊಂಡು ನಾವು ತಿಂದು ಉಂಡು ನಾವು ಚೆನ್ನಾಗಿ ಮಜಾ ಮಾಡಲಿಲ್ಲ ಅಂತಂದ್ರೆ ಇಷ್ಟೊಂದು ಸಂಪತ್ತು, ಇಷ್ಟೊಂದು ಅನುಕೂಲತೆಗಳಿದ್ದೇನು ಪ್ರಯೋಜನ ಅನ್ನೋ ರೀತಿನಲ್ಲಿ ಒಂದು ಹವ್ಯಾಸ ಆಗ್ಬಿಟ್ಟಿದೆ. ಈಗ ತಿನ್ನೋದೇ ಒಂದು ಹವ್ಯಾಸ. ಯಾರೋ ಬಂದ್ರ ಅವ್ರ ಮಧ್ಯದಲ್ಲಿ ಒಂದು ಸ್ವಲ್ಪ ತಿನ್ನೋದು, ಒಂದು ಕಾಫಿ ಟೀ ಚುರುಮುರಿ, ಏನೋ ಒಂದು ಮನೆಗೆ ಬರ್ತಾರಲ್ಲ ಅವ್ರಿಗೆ ಆಫರ್ ಮಾಡ್ಬೇಕಲ್ಲ ನಾವು ಅದ್ರ ಮಧ್ಯದಲ್ಲಿ. ಇನ್ನೇನೋ ಒಂದು ಫ್ರೆಂಡ್ಸ್ ಬಂದ್ರು ಅಥವಾ ಇನ್ನೆಲ್ಲ ಹೋದ್ರು, ಇನ್ನು ಹಸುವಿರ್ಲಿ ಇಲ್ಲದೆ ಇರಲಿ, ಅದು ಕಾರಣ ಇರಲಿ ಇಲ್ಲದೆ ಇರಲಿ, ಅದ್ರ ಪಾಡ್ಗೆ ಅದು ನಾವು ತಗೋತಾನೆ ಇರ್ತೀವಿ, ಅದು ಹೋಗ್ತಾನೆ ಇರ್ತದೆ. ಅಂದ್ರೆ ನೀವು ಹೇಳೋದು ನೋಡಿದ್ರೆ 2 ಟೈಮ್ ಊಟ ಮಾಡಬೇಕು. ಹೌದು, ಬೆಳಗ್ಗೆ 11 ಗಂಟೆ, ರಾತ್ರಿ ಒಂದು 7 ಗಂಟೆಗೆ. 7 ಗಂಟೆಗೆ ಮಾಡಬೇಕು. ಸರ್, ನೀರು ಹೆಂಗ್ ಕುಡಿಬೇಕು ಹೇಳಿ? ಹಾ, ಈಗ ಈ ನೀರು ಹೇಗೆ ಕುಡಿಬೇಕು ಅಂದ್ರೆ, ನೀರು ಕುಡಿಯೋದು ಊಟ ಮಾಡಿದ ತಕ್ಷಣ ನೀರು ಕುಡಿಬೋದಾ? ಇಲ್ಲ, ಮತ್ತದು ನಾವು ತಪ್ಪು ದಾರಿಯನ್ನು ಮಾಡ್ತಾ ಇದ್ದೇವೆ. ಈಗ ನೀವು ಅದಕ್ಕೆ ಮತ್ತೆ ಪ್ರಾಣಿಗಳನ್ನು ವಿಚಾರ ಮಾಡಿ. ನಿಮ್ಮ ಮನೆಯಲ್ಲಿ ನಾಯಿ ಇದೆ, ನಾಯಿಯನ್ನು ಕೇಳಿ, ನಾಯಿಗೆ ಒಂದು ಪಾತ್ರೆಯಲ್ಲಿ ಅನ್ನ ಹಾಕಿ, ಇನ್ನೊಂದು ಪಾತ್ರೆಯಲ್ಲಿ ನೀರಿಡಿ. ಅದು ಫಸ್ಟ್ ಏನು ಮಾಡ್ತದೆ, ಅನ್ನ ಆಗಲಿ, ನೀವು ಮುದ್ದೆಯನ್ನು ಹಾಕಿರ್ತೀರಿ, ಅದೇನು ಆಹಾರ ಹಾಕಿರ್ತೀರಿ, ಅದು ತಿಂದುಬಿಡ್ತದ. ತಿಂದುಬಿಟ್ಟು ಹೋಗ್ಬಿಡ್ತದೆ ಅಷ್ಟೇ. ನೀರು ಕುಡಿಯೋದಿಲ್ಲ, ಅದು ತಕ್ಷಣ ಕುಡಿಯೋದಿಲ್ಲ. ನೀವು ಮಾಡಿ ನೋಡಿ ಪ್ರಾಕ್ಟಿಕಲ್ಲಿ. ನಾನು ಹೇಳ್ತೀನಿ ಅಂತ ನಂಬೋದು ಬೇಡ, ನೀವು ಪ್ರಾಯೋಗಿಕವಾಗಿ ಮಾಡಿ ನೋಡಿ. ಅದು ಯಾವಾಗ ನೀರಡಿಕೆ ಆಗುತ್ತೆ ಆವಾಗ ಬಂದು ಕುಡಿತದ. ಊಟ ಮಾಡಿದ ತಕ್ಷಣ ಕುಡಿಯೋದಿಲ್ಲ. ನೋಡಿ, ನೀವು ಯಾವುದೇ ಪ್ರಾಣಿಗಳು ಊಟ ಆದ ತಕ್ಷಣ ಕುಡಿಯೋದಿಲ್ಲ, ಅವು ಹೆಚ್ಚು ಕಡಿಮೆ. ಸೊ ನಾವು ಹೌದು, ನಾವು ಊಟ ಮಾಡಿದ ಮೇಲೆ ಹೊಟ್ಟೆ ತುಂಬಾ ನೀರು ಕುಡಿತೀವಿ, ಒಂದು ಬಾಟಲ್ ನೀರು ಕುಡಿತೀವಿ. ಎಸ್, ಏನಾಗತ್ತೆ ಅದು ಗಮನಿಸೋಣ. ಈಗ ಏನಾಗತ್ತೆ, ನೀರು ನಾವು ಊಟ ಮಾಡಿದ ತಕ್ಷಣ ನಮ್ಮ ದೇಹದಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್, ಪೆಪ್ಸಿನ್ನು, ಏನು ಜೀರ್ಣ ರಸಗಳಂತಿದೆಯಲ್ಲ ಅದು ಉತ್ಪತ್ತಿ ಆಗುತ್ತೆ. ಜೀರ್ಣ ಮಾಡಲಿಕ್ಕೆ ಅನ್ನನೋ ಅಥವಾ ರೊಟ್ಟಿನೋ ಮುದ್ದೆನೋ ತಿಂದಿರ್ತೀವಿ. ಜೀರ್ಣ ಮಾಡಾಕ ನಮ್ಮ ಜ್ಯೂಸ್ಗಳು ಹೊಟ್ಟೆ ಒಳಗೆ ಜಠರದಲ್ಲಿ ಸ್ರವಿಸುತ್ತೆ, ನಮ್ಮ ಶರೀರ ಆಗುತ್ತೆ, ಸೀಕ್ರಿಷನ್ ಆಗುತ್ತೆ. ನೀರು ಕುಡಿದ್ರೆ ಏನಾಗುತ್ತೆ ಅಂದ್ರೆ ಆ ಜ್ಯೂಸ್ಗಳು ಡೈಲ್ಯೂಟ್ ಆಗ್ತಾವ, ಆ ರಸಗಳು, ಜೀರ್ಣ ರಸಗಳು ಡೈಲ್ಯೂಟ್ ಆಗ್ತಾವ, ಶಕ್ತಿ ಕಳ್ಕೊಂಡ್ಬಿಡ್ತಾವ. ಹೊಟ್ಟೆ ತಿಂದ ಜೀರ್ಣ ಆಗೋದಿಲ್ಲ. ಅಂದ್ರೆ ಆ ಒಂದು ರಸಗಳು ನಾವು ತಿಂದ ಆಹಾರನ ಜೀರ್ಣ ಮಾಡುತ್ತೆ. ನೀರು ಕುಡಿದ್ರೆ ಅದು ಡೈಲ್ಯೂಟ್ ಆಗ್ಬಿಡುತ್ತದೆ. ಅದು ಶಕ್ತಿ, ಪವರ್ ಕಡಿಮೆ ಆಗ್ಬಿಡುತ್ತೆ. ಪವರ್ ಕಡಿಮೆ ಆದ ಕೂಡ ಏನಾಗುತ್ತೆ, ಜೀರ್ಣ ಸರಿಯಾಗಿ ಆಗೋದಿಲ್ಲ. ಒಂದು. ಎರಡನೇ ಪಾಯಿಂಟ್ ಏನಾಗುತ್ತೆ ಅಂದ್ರೆ, ಅದರಲ್ಲಿ ಈಗ ನೀವು ಹಿಂದೆ ತಾಯಂದರೆಲ್ಲ ಒಲೆ ಹೊತ್ತಿಸ್ತಾ ಇದ್ರು, ಬೆಂಕಿ ಹೊತ್ತಿಸ್ತಾ ಇದ್ರು ಕಟ್ಟಿಗೆಯಿಂದ. ನೀರು ಆರಿಸ್ಬೇಕಂದ್ರೆ ಏನ್ ಮಾಡ್ತಿದ್ರು ಅವರು, ಮೇಲೆ ನೀರು ಹಾಕ್ತಿದ್ರು, ಬೆಂಕಿ ಆರ್ತಿತ್ತು. ಹಾಗೆ ಒಳಗಡೆ ಜಠರ ಅಗ್ನಿ ಇದೆ. ನಾವು ನೀರು ಕುಡಿದೀವಿ ಅಂದ್ರೆ ಅಗ್ನಿ ತಾಮಸ ಆಗ್ಬಿಡ್ತದೆ, ಕಡಿಮೆ ಆಗ್ಬಿಡ್ತದೆ, ತಂಪಾಗ್ಬಿಡ್ತದೆ. ಸೊ ಮತ್ತೆ ಜೀರ್ಣಕ್ರಿಯೆಗೆ ಈ ಅಗ್ನಿ ತತ್ವ ಬಹಳ ಮುಖ್ಯ. ಅಂದ್ರೆ ಪಂಚಭೂತಗಳಲ್ಲಿ ಒಂದಾಗಿರ್ತಕ್ಕಂಥ ಅಗ್ನಿ ತತ್ವ ಇಲ್ಲಿ ಬಂತು. ಅಗ್ನಿ ತತ್ವ ಸಹಾಯ ಇಲ್ಲದೇನೆ ಜೀರ್ಣಕ್ರಿಯೆ ನಡೆಯೋದಿಲ್ಲ. ಜೀರ್ಣಕ್ರಿಯೆ ಚೆನ್ನಾಗಾಗಬೇಕು ಅಂದ್ರೆ ಈ ಅಗ್ನಿ ತತ್ವ ಬಹಳ ಮುಖ್ಯ ಬೇಕು. ಅಗ್ನಿ ತತ್ವ ಕೆಲಸ ಮಾಡಬೇಕು ಅಂದ್ರೆ ನೀರು ಕುಡಿಬಾರ್ದು. ಹೌದು, ತಕ್ಷಣಕ್ಕೆ ಕುಡಿಬಾರ್ದು. ಯಾವಾಗ ಕುಡಿಬೇಕು ಅಂತಂದ್ರೆ, ನೀವು 1 ಗಂಟೆ ಬಿಡಿ, ಬಾಯಿ ತುಂಬುವಷ್ಟು ಸ್ವಲ್ಪ ಕುಡೀರಿ. ನೀವು ತಿಳಿ ಸಾರು ಕುಡಿಬಹುದು, ರಸಂ ಕುಡಿಬಹುದು. ಊಟ ಆದ ಕೂಡಲೇ ರಸಮ್ಮು, ಸೂಪು. ಸಾಮಾನ್ಯವಾಗಿ ಸೂಪು ಮೊದಲು ಫಂಕ್ಷನ್ ನಲ್ಲಿ ಮುಂಚೆ ಕುಡಿತಿರ್ತಾರೆ, ಅದು ಬೇಡ. ನೀವು ಊಟ ಮುಗಿಸಿದ ಮೇಲೆ ಸೂಪ್ ಕುಡಿರಿ. ಸೂಪ್ ಕುಡಿಬಹುದು, ರಸಂ ಕುಡಿಬಹುದು, ಮಜ್ಜಿಗೆ ಕುಡಿಬಹುದು, ಲಿಕ್ವಿಡ್ ಅಂತ. ಅದನ್ನು ಕುಡಿಯೋದ್ರಿಂದ ನೀರು ಬೇಡ. ನೀರು ಕುಡಿದ್ರು ಕೂಡ ಸ್ವಲ್ಪ ಎಷ್ಟು ಬಾಯಿ ತುಂಬುವಷ್ಟು ಸ್ವಲ್ಪ ನೀರು ಕುಡಿಬೇಕು. ಅದಾದ 1 ಅವರ್ ಬಿಟ್ಟು ನೀರು ಕುಡಿಬಹುದು, ಬೇಕಷ್ಟು ಕುಡಿಬಹುದು, ಅವಾಗ ತೊಂದರೆ ಇಲ್ಲ. ಜಲತತ್ವ ಬಂತು. ಈಗ ನಮಗೆ ಅರ್ಧಂಬರ್ಧ ಡೈಜೆಸ್ಟ್ ಆಗಿರುತ್ತೆ, ಮುಂದೆ ಪಚನ ಆಗ್ಲಿಕ್ಕೆ ಬಹಳ ಸಹಾಯಕ ಆಗುತ್ತೆ ಅದು ನೀರು ಕುಡಿದಾಗ. ಈ ಜಲತತ್ವನ ಈ ಅಗ್ನಿ ತತ್ವಕ್ಕಂತ 1 ಅವರ್ ಡಿಫರೆನ್ಸ್ ಅಲ್ಲಿ, ಅಂದ್ರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಹೌದು ನಾವು ಅವಾಗ ನೀರು ಕುಡಿಬೇಕು. ನೀರು ಕುಡಿದಾಗ ಚೆನ್ನಾಗಿ ಜೀರ್ಣ ಆಗುತ್ತೆ. ಹೌದು. ಪಂಚತಂತ್ರದಲ್ಲಿ ಮಾತಾಡ್ತಾ ಇದ್ದೀವಿ ನಾವು. ಒಂದು ದಿನಕ್ಕೆ 2 ಹೊತ್ತು ಊಟ ಮಾಡ್ಬೇಕಂತ ಅನ್ನೋದನ್ನ ಚರ್ಚೆ ಮಾಡಿದೀವಿ. ಅದೇ ತರ ನೀರಿನ ತಾವು 2ನೇ ಪ್ರಶ್ನೆನೂ ಕೇಳಿದ್ರಿ, ಏನು ನೀರು ಹೇಗೆ ಕುಡಿಬೇಕಂತಕ್ಕಂಥದ್ದು. ದಿವಸಕ್ಕೆ 2 ಲೀಟರ್ ನೀರು ಕುಡಿಬೇಕು, 2ನೇ ಸೂತ್ರ ಪಂಚತಂತ್ರದಲ್ಲಿ. 4 ಲೀಟರ್ ಕುಡಿಬೇಕು, 5 ಲೀಟರ್ ಕುಡಿಬೇಕು ಅಂತಾರಲ್ಲ.
ಹೌದು, ನಿಜ. ಕೆಲವರು 5 ಲೀಟರ್ ಕುಡಿಬೇಕು, ದಿನಕ್ಕೆ 4 ಲೀಟರ್ ಕುಡಿಬೇಕು ಹಾಗೆ ಅಂತಾರೆ. ಹೌದು, ನಾವ್ ಅನ್ಕೊಂಡಿರೋದು ದೇಹ ಕೇಳ್ದೆ ಕುಡಿಯೋಣ, ಸುಮ್ನೆ ಕುಡಿಯೋಣ, ಅದು ಸತ್ಯ ಅಲ್ವ್ರ. ಇಲ್ಲಿ ನಾವು ಅದು ಕೇಳುತ್ತೆ ಅಲ್ವಾ, ಹೌದು ಅದು ಕೇಳುತ್ತೆ. ಈಗ ಬಾಯಾರಿಕೆ ಆಗುತ್ತೆ, ಹಸಿವು ಆಗುತ್ತೆ, ದಣಿವು ಆಗುತ್ತೆ, ನಿದ್ರೆ ಆಕಳಿಕೆ ಬರ್ತದೆ, ಅದು ಶರೀರಕ್ಕೆ ನಮಗೆ ರೆಸ್ಟ್ ಬೇಕು ಅಂತ ತೂಗುಡಿಕೆ ಬರ್ತದೆ, ಸರಿ ಅಲ್ವ್ರ. ಅವಾಗ ಕೇಳಿದಾಗ ನಾವು ನೀರು ಕೊಡೋಣ. ಕೆಲವರೆಲ್ಲ ಹೇಳ್ತಾರೆ 5 ಲೀಟರ್ ಕುಡಿಬೇಕು, ದಿನಕ್ಕೆ 4 ಲೀಟರ್ ಕುಡಿ, ಇದು ಕಂಪಲ್ಸರಿನಾ ಅಥವಾ ಏನು ಅಂತ ಇದೆ. ಸರಿ, ಬಹಳ ಸಂತೋಷ, ಒಳ್ಳೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ. ದಿನಕ್ಕೆ 2 ಲೀಟರ್ ನೀರು ಕೊಡಬೇಕು ಆರೋಗ್ಯವಂತ ಮನುಷ್ಯ. ಪಂಚತಂತ್ರದಲ್ಲಿ ಇದನ್ನು ಹೇಳ್ತಕ್ಕಂಥದ್ದು ಡಾಕ್ಟರ್ ವೆಂಕಟರಾವ್. 2 ಹೊತ್ತು ಊಟ, 2 ಲೀಟರ್ ನೀರನ್ನು ಕುಡಿತಕ್ಕಂಥದ್ದು. ಈ ನೀರನ್ನು ತಾವು ಹೇಳಿದ ಹಾಗೆ 4 ಲೀಟರು 5 ಲೀಟರು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅದು ಏನನ್ನೋದನ್ನು ವಿಚಾರ ಮಾಡೋಣ, ಈಗ ಸ್ವಲ್ಪ ಚಿಂತನೆ ಮಾಡೋಣ. ಊಟ ಮಾಡ್ತೀವಿ, ಊಟ ಆದ್ಮೇಲೆ 1 ಅವರ್ ಆದ್ಮೇಲೆ ನೀರು ಕುಡಿತೀವಿ ಅಂತ ಇಟ್ಕೊಳ್ಳಿ. ಊಟ ಎಷ್ಟು ಯಾವ ಪ್ರಮಾಣದಲ್ಲಿ ಮಾಡಬೇಕು, ಊಟದಲ್ಲಿ ಏನೇನು ಇರಬೇಕು, ಎಷ್ಟು ಊಟ ಮಾಡಬೇಕು, ಎಷ್ಟು ಅಟ್ಲೀಸ್ಟ್ ಗ್ರಾಮ್ ಏನಾರ ಒಬ್ಬ ಮನುಷ್ಯ ಒಂದು ಟೈಮ್ಗೆ ಇಷ್ಟೇ ಗ್ರಾಮು ಇಷ್ಟೇ ತೂಕದ ಊಟ ಮಾಡಬೇಕು ಅಥವಾ ಇಷ್ಟು ಕ್ವಾಂಟಿಟಿನೇ ಇರಬೇಕು ಅಂತ ಏನಾರು ಇದೆಯಾ, ಅಥವಾ ಹೊಟ್ಟೆ ತುಂಬ ತಿಂದ್ಬಿಡೋದ? ಈ ಊಟದ ಬಗ್ಗೆ, ಆಹಾರದ ಬಗ್ಗೆ ನಾವು ಗಮನಿಸಿದಾಗ ಆಹಾರ ವಾಗ್ಭಟ್ರು ತುಂಬ ಚೆನ್ನಾಗಿ ಹೇಳ್ತಾರೆ ಎಷ್ಟು ತಿನ್ನಬೇಕು ಅಂತ ಅನ್ನೋದ್ರ ಬಗ್ಗೆ. ತಾವು ತಿಂತಕ್ಕಂಥದ್ದು ಎಷ್ಟು ತಿನ್ನಬೇಕು ಅಂತಕ್ಕಂಥ ಪ್ರಶ್ನೆ ಇದೆ. ಈಗ ಹೊಟ್ಟೆ ತುಂಬ ತಿನ್ಬೇಕಾ, ಕತ್ತು ತುಂಬ ತಿನ್ಬೇಕಾ ಅಂತಕ್ಕಂಥ ಪ್ರಶ್ನೆ. ಅಲ್ಲಿ ವಾಗ್ಭಟ್ರು ಏನು ಹೇಳ್ತಾ ಇದ್ದಾರೆ, ಗೊತ್ತಿಲ್ಲದಿರೋ ವಿಷಯ ಅದೇನೆ, ಎಷ್ಟು ಊಟ ಮಾಡಬೇಕು. ಹೌದು, ಕರೆಕ್ಟ್. 11 ಗಂಟೆ ಹೌದು ಹೌದು ಹೌದು, ನಾವು ಎಷ್ಟು ಊಟ ಮಾಡಬೇಕು. ಹೌದು ಸರ್. ಈಗ ಎಷ್ಟು ಊಟ ಮಾಡಬೇಕು ಅಂದರೆ ವಾಗ್ಭಟ್ರು ಏನು ಹೇಳ್ತಾ ಇದ್ದಾರೆ, ಕುಕ್ಷಿ ಭಾಗದ್ವಯೇ ಭೋಜ್ಯೆ ತೃತೀಯಂ ಜಲಪೂರಯೇತ್ ವಾಯು ಸಂಚಾರನಾರ್ಥಾಯ ಚತುರ್ಥಂ ಅವಶೇಷಯೇತ್ ಅಂತ. ಅಂದ್ರೆ ಅರ್ಧ ಹೊಟ್ಟೆ ತಿನ್ರಿ, ಘನಾಹಾರವನ್ನ ರೊಟ್ಟಿ ಮುದ್ದೆ ಅನ್ನ ಇದನ್ನ ಅರ್ಧ ಹೊಟ್ಟೆ ತಿನ್ನಿ, ಇನ್ನು ಕಾಲು ಭಾಗದಷ್ಟು ದ್ರವಾಹಾರ ತೆಗೆದುಕೊಳ್ಳಿ, ಇನ್ನು ಕಾಲು ಭಾಗದಷ್ಟು ಗಾಳಿ ಆಡಕ್ ಬಿಡಿ. ಇದು ಬಹಳ ಕಷ್ಟ ಅಲ್ಲ ಸರ್? ಇದು ಅದು ಹೆಂಗೆ ನಾವು ಅರ್ಧ ರೊಟ್ಟಿ ತಿನ್ನೋದು, ಅರ್ಧ ಊಟ ಹೆಂಗೆ ಮಾಡೋದು, ಕಾಲು ಭಾಗದಷ್ಟು ದ್ರವ ಹೆಂಗೆ ತಗೊಳ್ಳೋದು ಅನ್ನೋ ಪ್ರಶ್ನೆ ಬರ್ತದೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ನಾವು ಊಟ ಆದ ಕೂಡಲೇ ಅಂತ ಒಂದು ಸಿಗ್ನಲ್ ಬರುತ್ತೆ, ತೇಗ್ ಬರುತ್ತೆ. ತೇಗ್ ಬಂದ ತಕ್ಷಣ ಏನಂತಂದ್ರೆ, ಇಲ್ಲಿಗೆ ಊಟ ಸ್ಟಾಪ್ ಮಾಡು, ಸಾಕು ಮಾಡು ಅಂದ್ರೆ ಆ ಬಾಡಿನ ಸಿಗ್ನಲ್ ಕೊಡ್ತಾ ಇದೆ, ನಮಗೆ ಸಿಗ್ನಲ್ ಕೊಡ್ತಾ ಇದೆ, ಸಾಕಪ್ಪ ತುಂಬಿಸು ಸಾಕು ಅಂತ. ಸರಿ, ಆವಾಗ ನಾವು ಕಡಿಮೆ ಮಾಡ್ಕೋಬೇಕು. ಒಂದು ಇದು ಸಿಗ್ನಲ್ ತಿಳ್ಕೊಳ್ತಕ್ಕಂಥದ್ದು. ಎರಡನೇದ್ದು ಏನಂದ್ರೆ, ಇದರಲ್ಲಿ ಊಟ ಆದ ತಕ್ಷಣ ನಿದ್ದೆ ಬಂತು ಅಂತ ಇಟ್ಕೊಳ್ಳೋಣ. ನಿದ್ದೆ ಬಂತಂದ್ರೆ ಹೆವಿ ಆಗಿದೆ, ಏನು ಕೆಲಸ ಮಾಡಕ್ ಮನ್ಸಿಲ್ಲ, ಸಿಗ್ನಲ್ ಇದು ಹೆವಿ ಊಟ ಮಾಡಿದ್ಯಾ ನೀನು, ಹೆವಿ ಊಟ ಮಾಡಿದ್ಯಾ, ಆಗಲ್ಲ ಅಂತ ಅದೇ ರಿಜೆಕ್ಟ್ ಮಾಡ್ತಾ ಇದೆ. ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಾಗತ್ತೆ ಅಂದರೆ, ನೆಕ್ಸ್ಟ್ ಊಟವನ್ನು ನಾವು ಕಡಿಮೆ ಮಾಡಿಕೊಳ್ಬೇಕು. 4 ರೊಟ್ಟಿ ತಿಂತಾ ಇದೆ ಅಂದ್ರೆ 3ಕ್ಕೆ ಬರಬೇಕು, ಇಲ್ಲ 3:15 ಬರಬೇಕು. ನಾನು ಊಟ ಮಾಡಿದಾಗ ನನಗೆ ಸ್ವಲ್ಪ ಹೆವಿ ಅಂತ ಅನಿಸಿ ನನಗೆ ಸ್ವಲ್ಪ ನಿದ್ದೆ ಬರಂಗಾಯ್ತು, ಹೌದು, ಅಥವಾ ನನಗೆ ಒಂದ್ ಸ್ವಲ್ಪ ಆಕಳಿಕೆ ಬರಂಗಾಯ್ತು, ಅಲ್ಲವರ ಲೇಸಿನೆಸ್ ಬಂತು ಅಂತಂದ್ರೆ ಈಗ ನಾನೇನು ಊಟ ಮಾಡ್ತಾ ಇದ್ರೆ ಅದಕ್ಕೊಂದು ಕಡಿಮೆ ಮಾಡಬೇಕು ಅಷ್ಟೇ. ಸರಿ, ಈಗ ನೀರು ಕುಡಿಯೋದನ್ನು ವಿಚಾರ ಮಾಡ್ತಾ ಇದ್ದೀವಿ ಆಗಲೇ. ಈ ಊಟದ ತಮ್ಮದು ಕ್ಲಿಯರ್ ಆಯ್ತು ಅನ್ಕೊಂಡಿದ್ದೀನಿ. ನಮಗೆ ಎಲ್ಲ ಒಂದ್ ಕಡೆ ಈಗ ಎಷ್ಟು ಊಟ ಮಾಡ್ಬೇಕು, ಈಗ ನಾವು ರೊಟ್ಟಿ ತಿಂತೀನಿ ಅಂತ ಇಟ್ಕೊಳ್ಳಿ, ರೊಟ್ಟಿ ಎಷ್ಟು ತಿನ್ಬೋದು, ಅದ್ರ ಜೊತೆಗೆ ಎಷ್ಟು ಅನ್ನ ಊಟ ಮಾಡ್ಬೋದು, ಅಥವಾ ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಅಥವಾ ರೊಟ್ಟಿ ಜೊತೆಗೆ ಅಥವಾ ಚಪಾತಿ ಜೊತೆಗೆ ನೀವೊಂದು ಇಷ್ಟು ಕ್ವಾಂಟಿಟಿ ಹೇಳ್ಬಿಟ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ ನಮ್ಮ ನೋಡುಗರಿಗೆ ಬಹಳ ಸುಲಭ ಆಗ್ಬಿಡ್ತದೆ. ನಮ್ಗೇನೋ ಹೇಳ್ತೀರ ಕರೆಕ್ಟು, ಅದು ನಮ್ಗೆ ನೋಡ್ತಾ ತಿನ್ಬೇಕು ಅನಿಸ್ತದೆ ಹೊರತು ಸಾಕು ಅಂತ ಅನ್ಸೋದು ಇಲ್ಲ. ಜೊತೆಲಿ ಮನೇಲಿರೋರು ಬೇರೆ ನಮ್ಗೆ ಒತ್ತಡ ಮಾಡ್ತಾರೆ, ಇನ್ನೊಂದು ಸ್ವಲ್ಪ ತಗೋ, ಇದ್ರ ಮೇಲೆ ಇನ್ನೊಂದು ಚೂರು ತಗೋ, ಒಂದ್ಸಲ ಹಾಕಿಸ್ಕೋಬಾರ್ದು ಇನ್ನೊಂದ್ಸಲ ಹಾಕಿಸ್ಕೋಬೇಕು, ಇವೇನಾದ್ರು ಪದ್ಧತಿಗಳು ಬೇರೆ ಇಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಪ್ರೀತಿ ಅಂತ ಹೇಳ್ಕೊಂಡು ಒಂದಷ್ಟು ಆಗ್ತಾ ಇರ್ತಾರೆ. ಈಗ ನಮಗೆ ನೀವು ರೊಟ್ಟಿ ಪ್ಲಸ್ ಅನ್ನ ತಗೊಳ್ಳೋದಾದ್ರೆ ಇಷ್ಟೇ ತಗೋಬೇಕು, ಮುದ್ದೆ ಪ್ಲಸ್ ಅನ್ನ ತಗೊಳ್ಳೋದಾದ್ರೆ ಇಷ್ಟೇ ತಗೋಬೇಕು, ಅಥವಾ ಚಪಾತಿ ಪ್ಲಸ್ ಅನ್ನ ತಗೊಳ್ಳೋದಾದ್ರೆ ಇಷ್ಟೇ ತಗೋಬೇಕು ಅಂತ ನೀವು ಹೇಳಿಬಿಟ್ರೆ ನಮ್ಮ ನೋಡುಗರಿಗೆ ಏನಾಗುತ್ತೆ ಅಂದರೆ ಇವತ್ತಿಂದಲೇ ಶುರು ಮಾಡಿಬಿಡ್ತಾರೆ ನೋಡಿ. ಬಹಳ ಸಂತೋಷ, ಒಳ್ಳೆ ಪ್ರಶ್ನೆನೇ ಕೇಳ್ತಾ ಇದ್ರಿ ಸರ್ ತಾವು. ಆದರೆ ಇಲ್ಲಿ ಪ್ರಕೃತಿ ನಿಯಮದ ಪ್ರಕಾರ ಏನಂದರೆ, ಒಂದು ಸಲ ತಿಂತಾ ಇದ್ರೆ ಒಂದೇ ಆಹಾರವನ್ನು ತಿನ್ನೋದು ಆ ಡೈಜೆಷನ್ ದೃಷ್ಟಿಯಿಂದ ಬಹಳ ಅನುಕೂಲ. ಒಂದೇ ತರದ ಇರಬೇಕು. ರೊಟ್ಟಿ ತಿಂತಾ ಇದ್ರೆ ರೊಟ್ಟಿ ಅಷ್ಟೇ ತಿನ್ನಿ, ನೀರು, ಹೌದು, ಇದು 3 ತಗೊಂಡವರು 100 ವರ್ಷ ಬದುಕ್ತಾರೆ. ಹೌದು 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 ಸರ್. ನೀವು ರೊಟ್ಟಿ ತಿಂತಾ ಇದ್ರೆ ಬರೀ ರೊಟ್ಟಿ ತಿನ್ನಿ, ಅನ್ನ ಊಟ ಮಾಡ್ತಿದ್ರೆ ಬರೀ ಅನ್ನ ಊಟ ಮಾಡಿ, ಮುದ್ದೆ ತಿಂತಾ ಇದ್ರೆ ಮುದ್ದೆಯನ್ನು ಅಷ್ಟೇ ತಿನ್ನಿ. ಆದ್ರೆ ಜೊತೆಗೆ ತರಕಾರಿ, ಬಾಯ್ಲ್ಡ್ ವೆಜಿಟೇಬಲ್ಸ್, ಬಾಯ್ಲ್ಡ್ ವೆಜಿಟೇಬಲ್ ತಗೋಬಹುದು, ತರಕಾರಿ ತಗೋಬಹುದು, ಸಾಂಬಾರು ಸೊಪ್ಪು ಪಲ್ಯ ಅವುಗಳನ್ನ ಸೇರಿಸಬಹುದು. ಮೊಳಕೆ ಕಾಳುಗಳನ್ನು, ರಾ ವೆಜಿಟೇಬಲ್ಸ್ ತಗೋಬಹುದು, ಮೊಳಕೆ ಕಾಳುಗಳನ್ನು ಸೇರಿಸ್ಕೋಬಹುದು. ಹಾಗಾಗಿ ರೊಟ್ಟಿ ತಿಂತಾ ಇದ್ರೆ ರೊಟ್ಟಿನ ತಿನ್ನಿ,
ಅಂತ ತಿಂದರೆ ಅನ್ನ ತಿನ್ನಿ ಅಂದರೆ ಡೈಜೆಷನ್ಗೆ ಅನುಕೂಲ ಆಗುತ್ತೆ. ನೀವು ರೊಟ್ಟಿನೂ ತಿಂತೇನೆ, ಅನ್ನನೂ ತಿಂತೇನೆ, ಐಸ್ ಕ್ರೀಮು ತಿಂತೇನೆ, ಬೇರೆ ಎಲ್ಲ ತಿಂತೇನೆ, ಹಣ್ಣು ಎಲ್ಲ ತಿಂತೇನೆ ಅಂದರೆ ಅಲ್ಲಿ ನಾವು ನಮ್ಮ ಹೊಟ್ಟೆಯನ್ನು ಸರ್ ಈಗ ನಾವು ರೊಟ್ಟಿ ಜೊತೆಗೆ ಅಂದ್ರೆ ಜೋಳದ ರೊಟ್ಟಿನೋ ಹೌದು ರಾಗಿ ರೊಟ್ಟಿನೋ ನಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗುದಿಲ್ಲ. ನಾವೊಂದಷ್ಟು ಅನ್ನ ಊಟ ಮಾಡಿದ್ರೇನೆ ನಮಗೆ ಸಮಾಧಾನ ಆಗೋದು. ಅದ್ರ ಜೊತೆಗೆ ನಮಗೊಂದಿಷ್ಟು ಮಜ್ಜಿಗೆ ಅನ್ನನೋ ಅಥವಾ ಮೊಸರನ್ನನೋ ನಾವು ಸ್ವಲ್ಪ ತಿನ್ಲೇಬೇಕಾಗುತ್ತೆ. ಈಗ ನೀವು ಕ್ವಾಂಟಿಟಿ ಹೇಳ್ಬಿಟ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ ನಾವು ಅದನ್ನ ಅಳವಡಿಸ್ಕೊಂಡ್ಬಿಡ್ತೀವಿ. ನಾವು ಬಹಳ ಸಂತೋಷ. ಈಗ ನಾವಂತೂ ಅನ್ನ ನೀವು ಒಂದೇ ತಿನ್ರಿ ಅಂತಂದ್ರೆ ನಮ್ಮ ಜನ ಅಂತೂ ನಾನಂತೂ ಒಪ್ಪೋದೇ ಇಲ್ಲ. ನಾನು ಒಂದೇ ತಿನ್ನಕ್ ಆಗೋದೂ ಇಲ್ಲ. ನಮಗೆ 3 ವೆರೈಟಿ ಬೇಕು. ಈಗ ಚಪಾತಿ ಜೊತೆಗೆ ರೊಟ್ಟಿ ತಿನ್ಬೇಕಾ, ರೊಟ್ಟಿ ಆದ್ರೆ ಎಷ್ಟು, ಚಪಾತಿ ಆದ್ರೆ ಎಷ್ಟು, ಅಥವಾ ಮುದ್ದೆ ಆದ್ರೆ ರಾಗಿ ಮುದ್ದೆ ಊಟ ಮಾಡೋದು ಇರ್ತದೆ ನಮ್ಮ ಕಡೆ. ರಾಗಿ ಮುದ್ದೆ ಆದ್ರೆ ಎಷ್ಟು, ಅದ್ರ ಪ್ಲಸ್ ನೀವು ಅನ್ನ ಹೇಳಬೇಕು. ಅದ್ರ ಜೊತೆಗೆ ಒಂದಿಷ್ಟು ಮಜ್ಜಿಗೆ ಅನ್ನ ಹೇಳ್ಬಿಟ್ರೆ ನಾವು ಕರೆಕ್ಟಾಗಿ ಊಟ ಮಾಡ್ಕೊಂಡ್ಬಿಡ್ತೀವಿ ನೋಡಿ. ಭಾಳ ಸಂತೋಷ ಸರ್. ಡಿ ವಿ ಗುಂಡಪ್ಪ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ, ಎಷ್ಟು ನೀನುಂಡರೇನು ಪುಷ್ಟಿ ಮೈಗಾಗುವುದು, ಹೊಟ್ಟೆ ಜೀರ್ಣಿಸುವಷ್ಟೇ, ಮಿಕ್ಕಿದ್ದೆಲ್ಲ ಕಸ ಅಂತ. ಎಷ್ಟು ನಾವು ಊಟ ಮಾಡಬೇಕು, ಇಷ್ಟೇ ಮುದ್ದೆ ತಿನ್ನಬೇಕು, ಇಷ್ಟೇ ಪ್ರಮಾಣ, ಇಷ್ಟೇ ಗ್ರಾಮು ಅಂತ ಹೇಳಲಿಕ್ಕಾಗಲ್ಲ. ಅವರವರ ಡೈಜೆಷನ್ ಪ್ರಕಾರ, ಅವರವರ ಕೆಲಸದ ಪ್ರಕಾರ ಅವರ ತಮ್ಮ ಊಟವನ್ನು ತಾವೇ ನಿರ್ಧಾರ ಮಾಡಿಕೊಳ್ಳಬೇಕು. ಇಲ್ಲಿ ಇಷ್ಟೇ ಮಾಡಬೇಕಂತ ಇಲ್ಲ. ಇಷ್ಟು ಮುದ್ದೆ ತಿನ್ಬೇಕು, ಕೆಲಸ ಮಾಡೋನು, ರಿಸ್ಟ್ರಿಕ್ಷನ್ ಮಾಡ್ದಂಗ ಆಗುತ್ತೆ. ಈಗ ಕೂತ್ಕೊಂಡು ಉಣ್ಣೋನು ಇದಾನೆ, ಕೆಲಸ ಮಾಡಿ ಉಣ್ಣೋನು ಇದಾನೆ, ಸೋಂಬೇರಿ ಇದಾನೆ. ಒಂದೇ ಅಳತೆ ಹೇಳ್ಬಿಟ್ರೆ ವೇರಿಯೇಷನ್ ಆಗುತ್ತೆ. ಅವನೇ ನಿರ್ಧಾರ ಮಾಡ್ಕೋಬೇಕು. ಸಿಗ್ನಲ್ಗಳು ಹೇಳ್ತಾವಲ್ಲ ಹಾಕ್ಲಿಕ್ಕೆ ಬರೋದು, ಅದನ್ನ ನೋಡ್ಕೊಂಡು ನಿದ್ದೆ ಬರಂಗ ನೋಡ್ಕೊಂಡು ಇದು ಹೆವಿ ಆಯ್ತು, ಇದು ಸರಿ ಹೋಯ್ತು, ಅದನ್ನ ಅವನೇ ನಿರ್ಧಾರ ಮಾಡ್ಕೋಬೇಕು ವ್ಯಕ್ತಿ. ಚಪಾತಿ ತಗೊಳ್ಳೋದಾದ್ರೆ ಚಪಾತಿ ಪ್ಲಸ್ ರೈಸ್ ಆದ್ರೆ ಒಂದು 2 ಚಪಾತಿ ಹೌದು ತಕೊಂಡು 2 ಚಪಾತಿ ತಗೊಂಡು ಹೌದು ಒಂದಷ್ಟು ರೈಸು ಒಂದು ಸ್ವಲ್ಪ ರೈಸ್ ಊಟ ಮಾಡಿ, ಅದ್ರ ಜೊತೆಗೆ ಒಂದಿಷ್ಟು ಮಜ್ಜಿಗೆ ಅನ್ನ ಊಟ ಮಾಡಬಹುದಾ? ಬಹಳ ಒಳ್ಳೆ ಪ್ರಶ್ನೆ, ಅದನ್ನು ಹೇಳಲಿಕ್ಕೆ ಬಂದಿದೆ ತಮಗೆ. ಇಲ್ಲಿ ನಾವು ಫಸ್ಟು ಮೇಜರ್ ಇದು ಫುಡ್ ನೋಡಿ. ಈಗ ನನಗೆ ಮೊದಲು 2-3 ರೊಟ್ಟಿ ತಿಂತಾ ಇದ್ದೆ, ಈಗ 1.5 ರೊಟ್ಟಿ ಬಂದಿದೆ. ಒಂದೊಂದ್ಸಲ ಒಂದೇ ರೊಟ್ಟಿ ಸಾಕಾಗ್ತಾ ಇದೆ. ಈಗ 70 ವಯಸ್ಸಾಗಿರೋದ್ರಿಂದ ಹಾಗಾಗಿ ನಮ್ಮ ವಯಸ್ಸು, ಕೆಲಸ ಎಲ್ಲ ದೃಷ್ಟಿಯನ್ನು ನೋಡಿಕೊಂಡು ಆಹಾರವನ್ನು ನಾವೇ ತೀರ್ಮಾನ ಮಾಡ್ಕೋಬೇಕು, ನಂಬರ್ 1. ಎರಡನೇದು, ಈ ತಾವು ಹೇಳಿದ ಹಾಗೆ ಕೊನೆಯಲ್ಲಿ ಸ್ವಲ್ಪ ಅನ್ನ ಊಟ ಮಾಡಲಿಲ್ಲ ಅಂದರೆ ತೃಪ್ತಿ ಆಗೋದಿಲ್ಲ. ಅದಕ್ಕಾಗಿ ಏನು ಮಾಡ್ಬೇಕಂದ್ರೆ ಸ್ವಲ್ಪ 1 ಚಮಚೆ ಅನ್ನ ಹಾಕ್ಕೊಂಡು ಸ್ವಲ್ಪ ಮಜ್ಜಿಗೆನೋ ಸಾರು ಹಾಕ್ಕೊಂಡು ತಮಗೇನು ಇಷ್ಟವಾಗುತ್ತೆಯೋ ಮನಸ್ಸಿನ ತೃಪ್ತಿಗೋಸ್ಕರ ಅದನ್ನು ತಿನ್ನಬೇಕು ಅಷ್ಟೇ ಹೊರತಾಗಿ ಅದು ನಾವೀಗ 1-2 ಚಪಾತಿ, ಒಂದಷ್ಟು ಅನ್ನ, ಸ್ವಲ್ಪ ಮಜ್ಜಿಗೆನ ತಗೊಳ್ತೀವಿ. ಹೌದು. ಅದ್ರ ಜೊತೆಗೆ ಒಂದಷ್ಟು ನಾವು ಈ ಪಾಯಸ ಅದು ಇದು ಏನಾದರೂ ಮನೆಯಲ್ಲಿ ವಿಶೇಷವಾಗಿ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಪ್ರತಿದಿನ ಒಂದೊಂದು ಸ್ವಲ್ಪ ಸ್ವೀಟೋ ಅಥವಾ ಪಾಯಸನೋ ಏನಾರ ತಗೋಬೋದಾ? ಈಗೆಲ್ಲ ಏನಾಗಿದೆ ಅಂತಂತಂದ್ರೆ ನಮಗೆ ಅನ್ನದ ಕೊರತೆ ಇಲ್ಲ. ಇವಾಗ ನಮಗೆ ಯಾವ ರೀತಿ ಆಹಾರವನ್ನು ತಗೊಳ್ಬೇಕು, ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋದೇ ಒಂದು ದೊಡ್ಡ ಕೊರತೆ ಆಗಿದೆ. ಆಮೇಲೆ ಪ್ರತಿಯೊಬ್ಬರೂ ಕೂಡ ಏನಕ್ಕೆ ಹೆದರ್ತಾರೆ ಅಂತಂತಂದ್ರೆ ಊಟ ಮಾಡಕ್ಕೆ ಹೆದರ್ತಾ ಇದ್ದಾರೆ. ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಇದನ್ನು ತಿಂದ್ರೆ ಏನಾಗುತ್ತೆ, ಇದನ್ನು ತಿಂದ್ರೆ ಏನಾಗುತ್ತೆ. ಮನೆ ತುಂಬ ಹಣ್ಣುಗಳು ಇರ್ತದೆ, ಇದನ್ನು ತಿಂದ್ರೆ ಏನಾಗುತ್ತೆ, ಇದನ್ನು ತಿಂದ್ರೆ ಮನೆಯಲ್ಲಿ 4-5 ಐಟಮ್ ಮನೆಗಳಲ್ಲಿ ಅಡುಗೆ ಮಾಡಿರ್ತಾರೆ. ಈ ವಡೆ, ಬಜ್ಜಿ, ಬೋಂಡ, ಅದು ಇದು ಅಂತ ಅಂದ್ಕೊಂಡು 1-2 ಸ್ವೀಟ್ಗಳು, ಏನಾದರೂ ಒಂದು ಹಾಲ್ಕೀರು ಅಂತ ಏನೋ ಒಂದು ಮಾಡಿರ್ತಾರೆ. ಇದನ್ನ ಎಷ್ಟು ತಿನ್ನಬೇಕು, ಇದನ್ನು ತಿಂದ್ರೆ ಏನಾಗುತ್ತೆ, ಬರೀ ಭಯ ಬಿದ್ದುಕೊಂಡೆ ಊಟ ಮಾಡ್ತಾ ಇದ್ದಾರೆ ಹೊರತು ಇವತ್ತು ದಿಲ್ದಾರಾಗಿ ಯಾರು ಊಟ ಮಾಡ್ತಾ ಇಲ್ಲ. ಒಂದು ಕಾಲ ಇತ್ತು, ಸಿಕ್ಕಿದ್ರೆ ಸಾಕು ಹೊಟ್ಟೆ ತುಂಬ ತಿಂದ್ಬಿಡ್ಬೇಕು ಅನ್ನುವಂಥದ್ದು ಒಂದು ಕಾಲ ಇತ್ತು. ಇವಾಗ ಸಿಕ್ಕಿದ್ದನ್ನೆಲ್ಲ ತಿಂತೀವಿ ಅನ್ನೋಕ್ಕೆ ಧೈರ್ಯನೇ ಇಲ್ಲ ಯಾರಿಗೂ. ಯಾರಿಗೂ ಎಲ್ಲ ಭಯ ಬಿದ್ಕೊಳ್ತಾರೆ, ಊಟ ಮಾಡೋಕ್ಕೆ ಭಯ ಬೀಳ್ತಾ ಇದ್ದಾರೆ. ಅದರಿಂದ ನೇರವಾಗಿ ಇಷ್ಟಿಷ್ಟು ಪ್ರಮಾಣದಲ್ಲಿ ನೀವು ಆಹಾರವನ್ನು ತಕೊಂಡ್ರೆ ಒಳ್ಳೆ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬಹುದು ಅನ್ನುವಂಥದ್ದು. ಈಗ ತಾವು ಹೇಳ್ದಂಗೆ 2 ಚಪಾತಿ ಅಥವಾ ರೊಟ್ಟಿ ಆದ್ರೆ 1-2 ರೊಟ್ಟಿ. ಹೌದು. ಮುದ್ದೆ ಆದ್ರೆ ಎಷ್ಟು ದಪ್ಪ ಮುದ್ದೆ ಊಟ ಮಾಡಬಹುದು? ಅದು ಅವ್ರು ಜೀರ್ಣಿಸುವಷ್ಟು, ಅವ್ರಿಗೆ ಎಷ್ಟು ಜೀರ್ಣ ಆಗುತ್ತೆ. ಅವ್ರಿಗೆ ನಿದ್ದೆ ಬರಬಾರ್ದು, ಆಕ್ಟಿವ್ ಆಗಿ ಕೆಲಸ ಮಾಡ್ತಿರ್ಬೇಕು, ಹೆವಿ ಅನ್ಸ್ಬಾರ್ದು. ಅಷ್ಟೊಂದು ಪ್ರಮಾಣ, ಒಂದಷ್ಟು ದಪ್ಪ ಮುದ್ದೆ, ಅವರು ಒಂದಷ್ಟು ಅನ್ನ, ಆಮೇಲೆ ಒಂದಷ್ಟು ತರಕಾರಿ, ಮೊಳಕೆ ಕಾಳು, ಆಮೇಲೆ ಒಂದಷ್ಟು ಮಜ್ಜಿಗೆ ಅನ್ನ ಕಂಪಲ್ಸರಿನಾ ಅಥವಾ ಮಜ್ಜಿಗೆ ಅನ್ನೋದು ಕಂಪಲ್ಸರಿನಾ ಊಟಕ್ಕೆ? ಇಲ್ಲ, ಮಜ್ಜಿಗೆ ಮೇಲೆ ಕುಡಿಯಕ್ಕೆ ಕಂಪಲ್ಸರಿ ತಗೊಂಡ್ರು ಒಳ್ಳೇದು. ಮಜ್ಜಿಗೆ ತಗೋಬಹುದು, ಮಜ್ಜಿಗೆ ಕುಡಿಯೋದು ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ. ಡೈಜೆಷನ್ ಆಗಲಿಕ್ಕೆ ಒಳಗಡೆ ತಿಂದ ಆಹಾರ, ಈ ಗಟ್ಟಿಯಾದ ರೊಟ್ಟಿ, ಮುದ್ದೆ, ಅನ್ನ ಸ್ವಲ್ಪ ಹಾರ್ಡ್ ಫುಡ್ ಇರ್ತದೆ, ಅದು ಅದಕ್ಕೆ ನೀರಿನ ಅಂಶ ಬೇಕಾಗುತ್ತೆ ಅಲ್ಲ. ಮಜ್ಜಿಗೆ ರೂಪದಲ್ಲಿ ನಾವು ದ್ರವಾಹಾರ ಲಿಕ್ವಿಡ್ ಕೊಡ್ತಾ ಇದ್ದೀವಿ, ಅದು ದ್ರವಾಹಾರ, ಅದು ನೀರು ಕೊಡಬಾರ್ದು ಅಂತ ಹೇಳಿದ್ದೀವಿ. ಮೊಸರನ್ನೂ ಪರವಾಗಿಲ್ಲ, ಆದರೆ ರಾತ್ರಿ ಬೇಡ.
ರಾತ್ರಿ ಮೊಸರನ್ನ ಊಟ ಬೇಡ, ಮಜ್ಜಿಗೆ ಊಟ ಮಾಡ್ಬೋದು. ಮಜ್ಜಿಗೆ ಊಟ ಮಾಡ್ಬೋದು. ಮೊಸರನ್ನ ರಾತ್ರಿ ಬೇಡ, ಕಫ ಆಗುತ್ತೆ, ಕಫ ಆಗುತ್ತೆ. ಆಮೇಲೆ ತಾವು ಇನ್ನೊಂದು ಕೇಳಿದ್ರಿ, ಪಾಯಸ. ನಮ್ಮಲ್ಲೆಲ್ಲ ವಡೆ ಬಡ್ಡ ಬಜ್ಜಿ ಮಾಡಿರ್ತಾರೆ ಅಂತ ಹೇಳಿ, ವಿಶೇಷವಾಗಿ ಮಾಡಿರ್ತಾರೆ ಅಂತ ಕೇಳ್ತಾ ಇದ್ರಿ ತಾವು. ಸರ್ವಜ್ಞ ಎಷ್ಟು ಚೆನ್ನಾಗಿ ಹೇಳ್ತಾನೆ, ಜೋಳವನ್ನು ತಿಂಬುವವನು ತೋಳದಂತಾಗವನು, ಬೇಳೆ ಬೆಲ್ಲಗಳ ನುಂಬುವವನು ಬಹುಕಾಲ ಬಾಳನೆಂದರಿಗೂ ಸರ್ವಜ್ಞ ಅಂತ. ಇಲ್ಲಿ ಹಿಂದಿನ ಕಾಲದಲ್ಲಿ ಸ್ವೀಟ್ ಯಾವಾಗ ಮಾಡ್ತಾ ಇದ್ರು, ಬಜ್ಜಿ ಬೋಂಡ ಯಾವಾಗ ಮಾಡ್ತಾ ಇದ್ರು, ಅಮಾಸೆ ಹುಣ್ಣಿಮೆಗೆ, ಹಬ್ಬ ಹುಣ್ಣಿಮೆಗೆ ಇರ್ತಿತ್ತು. ಹೌದು, ಆ ಜನ ಆರೋಗ್ಯವಾಗಿದ್ರು. ಯಾಕೆ ಆರೋಗ್ಯವಾಗಿದ್ರು ಅಂದ್ರೆ ಅವ್ರ ಹಬ್ಬ ಹುಣ್ಣಿಮೆಗೆ ಅಷ್ಟೇ ಊಟ ಸ್ವೀಟ್ ಇರ್ತಿತ್ತು. ಇವತ್ತು ತಾವು ಹೇಳಿದಾಗೆ ದಿವಸ ಇದು ಸ್ವೀಟ್ ಆಗಿರುತ್ತೆ, ಇದ್ದೇ ಇರುತ್ತೆ. ಹೌದು, ನಂಟರು ಬಂದ್ರು, ಮನೆಯವರು ಸಹಿತ ಒತ್ತಾಯ ಮಾಡ್ತಾರೆ, ತಿನ್ರಿ ತಿನ್ರಿ, ಇವತ್ತು ಚೆನ್ನಾಗಿ ಮಾಡಿದ್ರೆ, ದೋಸೆ ಚೆನ್ನಾಗಿದೆ, ಕರಿದ ಪದಾರ್ಥಗಳು. ಸರ್, ಫ್ರೈಡ್ ಫುಡ್ಸ್ ಆರ್ ಡ್ರೈಸ್ ಹೆಲ್ತ್ ಅಂತ. ಫ್ರೈ ಫುಡ್ ಯಾರು ತಿಂತಾರೆ ಅವರು ಡ್ರೈ ಹೆಲ್ತ್, ಬಾಯ್ಲ್ಡ್ ಫುಡ್ ಸ್ಪಾಯಿಲ್ ಹೆಲ್ತ್. ನೀವು ಆರೋಗ್ಯವನ್ನು ಸ್ಪಾಯಿಲ್ ಮಾಡ್ಕೋಬೇಕಂದ್ರೆ ಬಜ್ಜಿ ಬೋಂಡ ತಿನ್ಬಹುದು. ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕಂದ್ರೆ ಅವುಗಳಿಂದ ದೂರ ಇರೋದು. ಯಾವಾಗ ಒಂದ್ಸಲ ಅಕೇಜ್ನಲ್ಲಿ, ತಿಂಗಳಿಗೊಮ್ಮೆ ಫಂಕ್ಷನ್ನಲ್ಲಿ ಹೋದಾಗ ತಿನ್ಬೇಕು. ಅಕಸ್ಮಾತ್ ಅವಾಗ ತಿಂದ್ರಿ ಅಂತ ಇಟ್ಕೊಳ್ಳೋಣ. ಅವಾಗ ತಿಂದ್ರೆ ಏನು ಮಾಡಬೇಕು, ನೆಕ್ಸ್ಟ್ ಊಟವನ್ನು ಬರೀ ಹಣ್ಣು ತರಕಾರಿ ಜ್ಯೂಸ್ ಮೇಲೆ ಇರಬೇಕು. ಇವಾಗ ನಾವು ಹೆವಿ ಫುಡ್ ಏನೋ ಒಂದು ಸ್ವಲ್ಪ ತಗೊಂಡ್ಬಿಟ್ವಿ ಒತ್ತಾಯದ ಮೇರೆಗೋ ಅಥವಾ ಅನಿವಾರ್ಯವಾಗಿ ಬಿಟ್ಟಿದ್ದೀವಿ. ಹೌದು, ಈಗ ನೆಕ್ಸ್ಟ್ ನಾವು ಬರೀ ಹಣ್ಣು ತರಕಾರಿ ಜ್ಯೂಸ್ ಅಷ್ಟೇ, ಅಷ್ಟರಲ್ಲಿ ಅವಾಯ್ಡ್ ಮಾಡಿದ್ರೆ ಬ್ಯಾಲೆನ್ಸ್ ಆಗುತ್ತೆ. ಈ ರೀತಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ಈಗ ನಾವು 3 ಊಟಕ್ಕೆ ನಾವು ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ, 3 ಊಟಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ. ಈಗ ಹೆಂಗೆ ನಾವು ಚೇಂಜ್ ಮಾಡ್ಕೊಳಕ್ಕಾಗುತ್ತೆ ನಮ್ಮ ಜೀವನ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗಾಗಲೇ ಪ್ರತಿಯೊಬ್ಬರು 3 ಊಟ 5 ಊಟ ತನಕ ಹೋಗ್ತಾ ಇದ್ದೀವಿ ನಾವು. ಅದಕ್ಕಾಗಿ ಮಧ್ಯದಲ್ಲಿ ಸ್ನಾಕ್ಸ್ ಅವು ಇವೆಲ್ಲ ಬರ್ತಾ ಇರ್ತವೆ. ಹೌದು, ಅದು ಹೇಗೆ ಮಾಡಬೇಕು ಅಂತಂದ್ರೆ, ಸಾಧ್ಯ ಆದಷ್ಟು ನಾವು 2 ಹೊತ್ತಕ್ಕೆ ನಾವು ಕಂಪಲ್ಸರಿ ಊಟವನ್ನು ಹೆವಿಯಾಗಿ ಮಾಡ್ಕೊಳ್ಳೋಣ. ಇನ್ನೊಂದು ಊಟವನ್ನು ನಾವೇನು ಮಾಡ್ಬೇಕಂದ್ರೆ, ಹಣ್ಣು ಅಥವಾ ತರಕಾರಿ ಸಲಾಡ್ ಮಾಡಿ, ಮೊಳಕೆ ಕಾಳನ್ನು ಸಲಾಡ್ ಮಾಡಿಕೊಂಡು ಮೊಳಕೆ ಜೊತೆ ತರಕಾರಿಗಳನ್ನು ಸೇರಿಸಿಕೊಂಡು, ಅಥವಾ ಬರೀ ಹಣ್ಣುಗಳು ತಿಂದ್ಬಿಡಿ. ಒಂದು ಕಲ್ಲಂಗಡಿ ಹಣ್ಣಿದೆ, ಒಂದು ಅರ್ಧ ಹಣ್ಣು ತಿಂದ್ಬಿಡೋದು ಹೊಟ್ಟೆ ತುಂಬ. ಅಥವಾ ಒಂದು ಆ್ಯಪಲ್, ಒಂದು 4 ಇದಾವೆ, 3-4 ಆ್ಯಪಲ್ ತಿಂದ್ಬಿಡೋದು. ಮಾವಿನ ಹಣ್ಣಿದೆ, ಮಾವಿನ ಹಣ್ಣನ್ನು 1-2 ಹಣ್ಣನ್ನು ತಿಂದ್ಬಿಟ್ಟಿವಂದರೆ ಅದೇ ಊಟ. ಬ್ರೇಕ್ಫಾಸ್ಟ್ ಆಗಲಿ ಅಥವಾ ರಾತ್ರಿ ಊಟಕ್ಕಾಗಲಿ ಅದನ್ನು ನಾವು ತಿನ್ನೋದು ಒಳ್ಳೆಯದು. ಒಂದು ಊಟವನ್ನು ಹಣ್ಣಿಗೆ ತರಕಾರಿಗೆ ಶಿಫ್ಟ್ ಆಗಬೇಕು. ಇನ್ನು 2 ಊಟ ಬೇಯಿಸಿದ್ದು ತಿನ್ಬೋದು. ಎಸ್.